ಅಂತ ಅವಳ ಗಂಡನಾದ ಕಿಶೋರ್ ಜೊತೆ ಸೇರಿ ಸಿಟಿಯಲ್ಲಿ ತನ್ನ ಅತ್ತೆ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡ್ತಾ ಇದ್ಲು. ಚಂದ್ರಿಕಾ ಮಾತ್ರ ಜಿಪುಣತನದಲ್ಲಿ ಹಳ್ಳಿಯಲ್ಲಿ ಇದ್ಕೊಂಡು ಅರಕಲು ಬರಕಲು ಬಟ್ಟೆಯನ್ನು ಹಾಕಿಕೊಂಡು ಪ್ರತಿಯೊಬ್ಬರ ಮನೆಗೆ ಹೋಗಿ ರಾತ್ರಿ ಉಳಿದಿರುವ ಅನ್ನ ಸಾರನ್ನು ತೆಗೆದುಕೊಂಡು ಬಂದು ತಿನ್ನುತ್ತಾ ಊರಿನ ಹೊರಗಡೆ ಇರುವ ನಲ್ಲಿಯಲ್ಲಿ ನೀರನ್ನು ಕುಡಿದು ಬದುಕ್ತಾ ಇದ್ಲು. ಈ ವಿಷಯ ತಿಳಿಯದೇ ಇರುವ ಹರಿತನ ಅತ್ತೆ ಒಂದು ದಿನ ಹರಿತನ ಬಳಿ ಬಂದು, ಹರಿತಾ, ನಿನ್ಗೆ ಮದುವೆಯಾಗಿ ಇಷ್ಟು ದಿನ ಆಯ್ತು, ನೀನು ನಿಮ್ಮಕ್ಕನ ಹೋಗಿ ನೋಡ್ಲಿಲ್ಲ, ನಿಮ್ಮ ಅಕ್ಕ ಕೂಡ ನಿನ್ನ ಬಂದು ನೋಡ್ಲಿಲ್ಲ. ಇಷ್ಟು ದಿನದಲ್ಲಿ ಒಂದ್ಸಲ ಆದ್ರೂ ನಿಮ್ಮಕ್ಕನ ಹೋಗಿ ನೋಡ್ಬೇಕು ಅಂತ ನಿನ್ಗೆ ಅನ್ನಿಸ್ಲಿಲ್ವಾ? ಹೀಗೆ ಶ್ಯಾಮಲಾದೇವಿ ಕೇಳಿದ ತಕ್ಷಣ ಹರಿತಾ ಅವಳ ಮನಸ್ಸಲ್ಲಿ, ಇದೇನಿದು, ಇದ್ದಕ್ಕಿದ್ದಂಗೆ ಇಷ್ಟು ದಿನ ಇಲ್ದೆ ನಮ್ಮ ಅತ್ತೆ ನನ್ನ ಅಕ್ಕನ ಬಗ್ಗೆ ವಿಚಾರಿಸ್ತಾ ಇದ್ದಾರಲ್ವಾ? ಏನಾದ್ರೂ ಸರಿ, ನನ್ನ ಅತ್ತೆಗೆ ಸರಿಯಾದ ಸಮಾಧಾನ ಹೇಳ್ಬೇಕು. ಹಾಗೆ ಅಂತ ಅತ್ತೆಗೆ ಕೇಳುವ ಹಾಗೆ, ಏನತ್ತೆ ಹೇಳ್ತಾ ಇದ್ದೀರಾ? ನೀವು ನನ್ನ ತಾಯಿ ರೀತಿ ನೋಡ್ಕೊಳ್ತಾ ಇರುವಾಗ ನನ್ನ ಅಕ್ಕನ ಆಲೋಚನೆ ನನಗೆ ಮಾತ್ರ ಹೇಗೆ ಬರುತ್ತೆ ಹೇಳಿ? ನಾನು ಮರ್ತೋಗ್ತೀನಿ, ನೀವು ಮರ್ತೋಗಿ. ಇನ್ ಮುಂದೆ ಈ ಮನೆಯಲ್ಲಿ ನೀವು, ನಾನು, ಮಾವ, ಅವರು ಸಂತೋಷವಾಗಿ ಜೀವನ ಮಾಡೋಣ. ನೀನ್ ಹೇಳೋದೇನೋ ನಿಜನೇ ಕಣಮ್ಮ. ನನ್ನ ತಾಯಿ ಪ್ರೀತಿಯಿಂದ ನಿನಗೆ ನಿಮ್ಮ ಅಕ್ಕನ ನೋಡ್ಲಿಕ್ಕೆ ಇಷ್ಟ ಇಲ್ದೇ ಇರ್ಬೋದು, ಆದ್ರೆ ನಿಮ್ಮ ಅಕ್ಕನಿಗೆ ಕನಿಷ್ಠ ನಿಮ್ಮ ಅಕ್ಕನಿಗಾದ್ರೂ ನಿನ್ನ ನೋಡ್ಬೇಕು ಅನ್ಸುತ್ತೆ ಅಲ್ವಾ? ಅಯ್ಯೋ ಅತ್ತೆ, ನನ್ನ ಅಕ್ಕನಿಗೆ ಊರ್ ಬಿಟ್ಟು ಹೊರಗಡೆ ಬರೋದು ಅಂದ್ರೆ ಇಷ್ಟನೇ ಇಲ್ಲ. ಅದಕ್ಕೆ ಕಣಮ್ಮ, ನಾವೇ ಒಂದ್ಸಲ ಹೋಗಿ ನೋಡಿ ಬರೋಣ. ಏನಾದ್ರೂ ಮಾಡ್ಬೇಕು ಅಂತ ಹರಿತಾ ಇದ್ದಕ್ಕಿದ್ದಂಗೆ ತಲೆ ತಿರುಗಿ ಬಿದ್ಬಿಟ್ಲು. ಅದನ್ನು ನೋಡಿ ಅವಳ ಅತ್ತೆ, ಏನ್ರಿ ಏನ್ರಿ ಅಪ್ಪ ಕಿಶೋರು, ಬೇಗ ಬಾ, ಬೇಗ ಬಾಪ್ಪ. ಹರಿತಾ ತಲೆ ತಿರುಗಿ ಕೆಳಗ್ ಬಿದ್ಬಿಟ್ಲು, ಬೇಗ ಬನ್ನಿ. ಹಾಗೆ ಅಂತ ತಾಯಿಯ ಬೊಬ್ಬೆಯನ್ನು ಕೇಳಿ ರೂಮಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದ ಕಿಶೋರ್ ಬೇಗ ಅಲ್ಲಿಗೆ ಬಂದ. ಮಮ್ಮಿ, ಏನಾಯ್ತು ಮಮ್ಮಿ? ಏನೂ ಇಲ್ಲಪ್ಪ, ಅವಳ ಅಕ್ಕ ಚಂದ್ರಿಕನ ಬಗ್ಗೆ ಮಾತಾಡ್ತಾ ಇದ್ದೋ, ಇದ್ದಕ್ಕಿದ್ದಂಗೆ ನಿನ್ ಹೆಂಡತಿ ತಲೆ ತಿರುಗಿ ಕೆಳಗೆ ಬಿದ್ಬಿಟ್ಲು. ಹಾಗೆ ಅಂತ ಶ್ಯಾಮಲಾದೇವಿ ಹೇಳ್ತಾ ಇದ್ದಂಗೆ ಹೊರಗಡೆ ಅಂಗಳದಲ್ಲಿ ಕೂತ್ಕೊಂಡು ಪೇಪರನ್ನು ಓದ್ತಾ ಇದ್ದ ಅವರ ಗಂಡ ಬೇಗ ಮನೆಯೊಳಗೆ ಬಂದ. ಕಿಶೋರ್, ಕೆಳಗೆ ಬಿದ್ದ ಸೊಸೆನ ನೋಡ್ಕೊಂಡಿರೋದೇನಾ? ಸ್ವಲ್ಪ ನೀರ್ ತಂದು ಅವಳ ಮುಖಕ್ಕೆ ಅರ್ಚು. ಹಾಗೆ ಅಂತ ಹೇಳಿದ. ಕಿಶೋರ್, ನಾನು ಹೋಗಿ ನೀರ್ ತರ್ತೀನಿ, ನೀನು ನಿನ್ ಹೆಂಡತಿ ಪಕ್ಕನೇ ಇರಪ್ಪ. ಹಾಗೆ ಅಂತ ಶ್ಯಾಮಲಾದೇವಿ ಅಡುಗೆ ಮನೆಯೊಳಗೆ ಹೋದ್ರು. ಗಂಡ ಮತ್ತು ಮಾವ ಹರಿತನನ್ನೇ ನೋಡ್ತಾ ಇದ್ರು. ಶ್ಯಾಮಲಾದೇವಿ ಫ್ರಿಜ್ನಿಂದ ವಾಟರ್ ಅನ್ನು ತಂದು ಹರಿತನ ಮುಖಕ್ಕೆ ಹರಿಚಿದ್ರು. ಅಷ್ಟೇ, ತಕ್ಷಣ ಹರಿತಾ ಎದ್ದು ನಿಂತ್ಲು. ಅಯ್ಯೋ ಅತ್ತೆ, ತಲೆ ಸುತ್ತಿ ಕೆಳಗೆ ಬಿದ್ದಾಗ ಯಾರಾದ್ರೂ ಫ್ರಿಜ್ ಇಂದ ಕೂಲ್ ವಾಟರ್ನ ತಗೊಂಬಂದ ಹಾಕ್ತಾರಾ? ಏನ್ ಶ್ಯಾಮಲಾ, ನೀನು ನೋಡ್ಲಿಲ್ವಾ? ಅಯ್ಯೋ ಹರಿತಾ, ನೀನು ತಲೆ ತಿರುಗಿ ಕೆಳಗೆ ಬಿದ್ದ ತಕ್ಷಣ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಿನ್ನ ಮಾವ ಗಂಡನ ಕರ್ದೆ, ನಿನ್ ಮಾವ ನೀರ್ ತಗೊಂಬ ಅಂತ ಹೇಳಿದ್ರ, ನಾನ್ ಬೇಗ ಹೋಗಿ ಫ್ರಿಜ್ಜಲ್ಲಿ ಸಿಕ್ಕಿದ ನೀರನ್ನು ತಗೊಂಬಂದೆ. ಅಷ್ಟೇ ಕಣಮ್ಮ, ಇದ್ರಲ್ಲಿ ನನ್ ತಪ್ಪು ಏನಿದೆ ನೀನೇ ಹೇಳು. ಅಯ್ಯೋ, ನೀವ್ ಯಾಕೆ ಇವಾಗ ಜಗಳ ಮಾಡ್ತಿದ್ದೀರಾ? ಇವಾಗ ಸರಿ ಆಯ್ತಲ್ವಾ? ಏನಮ್ಮ ಸೊಸೆ, ನಿಮ್ಮ ಅತ್ತೆ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಮಾಡಿಸ್ಕೊಂಡು ನಿನಗೆ ಸರಿಯಾಗಿ ಊಟ ಕೊಡ್ತಾ ಇಲ್ವಾ? ನಿನ್ನ ಅತ್ತೆ ನಿನಗೆ ಕಷ್ಟ ಕೊಡ್ತಿದ್ದಾಳಾ? ಏನಿದ್ರು ನನ್ ಜೊತೆ ಹೇಳಮ್ಮ, ನಾನಿದ್ದೀನಿ ನಿನಗೆ. ಅತ್ತೆನ ನೋಡಿ ಭಯಪಡ್ಬೇಡ. ಇಲ್ಲ ಮಾವ, ಅತ್ತೆ ನನ್ನ ತಾಯಿ ತರ ನೋಡ್ಕೊಳ್ತಾ ಇದ್ದಾರೆ. ನಿಮ್ಮ ಅತ್ತೆ ನಿನ್ನ ತಾಯಿ ತರ ನೋಡ್ಕೊಳ್ತಾ ಇರುವಾಗ ನೀನು ಯಾಕಮ್ಮ ತಲೆ ತಿರುಗಿ ಕೆಳಗೆ ಬಿದ್ದೆ? ಆ ವಿಷಯನ ನಾನ್ ಹೇಳ್ತೀನಿ ರೀ. ನಾನು ಹರಿತನ್ ಜೊತೆ, ನೋಡಮ್ಮ ಹರಿತಾ, ಮದುವೆಯಾಗಿ ಇಷ್ಟು ದಿನ ಆದ್ರೂ ನಿಮ್ಮ ಅಕ್ಕ ನಿನ್ನ ಬಂದು ನೋಡ್ಲಿಲ್ಲ, ನಿಮ್ಮ ಅಕ್ಕನ ಹೋಗಿ ನೋಡ್ಲಿಲ್ಲ, ಅದಕ್ಕೆ ನಾವೇ ಹೋಗಿ ನಿಮ್ಮ ಅಕ್ಕನ ನೋಡಿ ಬರೋಣ ಅಂತ ಹೇಳ್ದೆ. ಹಾಗೆ ಹೇಳಿದಾಗ ಪುನಃ ಹರಿತಾ ತಲೆ ತಿರುಗಿ ಕೆಳಗೆ ಬಿದ್ಲು. ಆಗ ಕಿಶೋರ್ ಅವಳನ್ನು ಕರೆದುಕೊಂಡು ಬಂದು ಬೆಡ್ರೂಮ್ ಅಲ್ಲಿ ಮಲಗಿಸಿದ. ಹರಿತಾ, ಇವಾಗ ಕಣ್ತೆರೆದು ನೋಡು, ನಾವು ನಮ್ ಬೆಡ್ರೂಮ್ ಅಲ್ಲಿ ಇದ್ದೀವಿ ಹೇಳಿದಾಗ ಹರಿತಾ ಕಣ್ತೆರೆದು ನೋಡಿದ್ಲು. ಬೆಡ್ಡಲ್ಲಿ ಎದ್ದು ಕೂತ್ಕೊಂಡ್ಲು. ಏನ್ರಿ ಅತ್ತೆ, ಊರಲ್ಲಿರುವ ನನ್ನ ಅಕ್ಕನ ಹತ್ರ ಹೋಗೋಣ ಅಂತ ಹೇಳ್ತಿದ್ದಾರೆ. ಸಮ್ಮರ್ ಅಲ್ವಾ ಹರಿತಾ, ಊರಲ್ಲಿ ತಂಪಾದ ಗಾಳಿ, ಹಸಿರು ತುಂಬಿದ ಊರಿರುತ್ತೆ ಅಲ್ವಾ, ಅದಕ್ಕೆ ಹೋಗೋಣ ಅಂತ ಅಮ್ಮ ಹೇಳ್ತಿದ್ದಾರೆ. ಅದಕ್ಕೇನೆ ಹರಿತಾ, ಒಂದ್ಸಲ ಹೋಗಿ ಬರೋಣ. ರೀ, ನನ್ ಪಿಸ್ನರಿ ಅಕ್ಕನ ಬಗ್ಗೆ ಗೊತ್ತಿದ್ದು ನೀವು ಹೀಗೆ ಹೇಳ್ತೀರಾ? ಓ ಶಿಟ್, ನಾನ್ ನಿಮ್ಮ ಅಕ್ಕ ಜಿಪುಣತನವನ್ನು ಮರ್ತೇ ಬಿಟ್ಟೆ. ಸರಿ ರೀ, ನೀವು ಹೋಗಿ. ಅತ್ತೆ ಜೊತೆ ಏನ್ ಮಾತಾಡ್ತೀರಾ, ಹೇಗೆ ಮಾತಾಡ್ತೀರಾ ಅಂತ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಊರಿಗೆ ಮಾತ್ರ ಹೋಗ್ಬಾರ್ದು. ಸರಿ ಹರಿತಾ, ನಾನಿದ್ದೀನಲ್ವಾ, ನಾನು ನೋಡ್ಕೋತೀನಿ, ನೀನ್ ವಿಶ್ರಾಂತಿ ತಗೋ. ಹೀಗೆ ಕಿಶೋರ್ ಹರಿತನಿಗೆ ಹೇಳಿ ಶ್ಯಾಮಲಾ ಮತ್ತು ದಯಾಕರನ ಬಳಿ ಬಂದ್ರು. ಈ ಕಡೆ ಗ್ರಾಮದಲ್ಲಿ ಚಂದ್ರಿಕಾ ಅವಳ ಮುಂದೆ ಎಲ್ಲಾ ರೀತಿಯ ಊಟವನ್ನು ಇಟ್ಕೊಂಡು ಆ ಎಲೆಯನ್ನು ನೋಡಿ ತುಂಬಾನೇ ಹೆಮ್ಮೆ ಪಡುತ್ತಾ, ಹಬ್ಬ, ಇವತ್ತಿಗೆ ಎಲ್ಲರ ಮನೆಯಿಂದ ಒಂದೊಂದು ಅಡಿಗೆ ನನಗೆ ಊಟ ಮಾಡ್ಲಿಕ್ಕೆ ಬಂದು ಸೇರಿದೆ. ಇವಾಗ ಚೆನ್ನಾಗಿ ತೃಪ್ತಿಯಾಗಿ ತಿಂದು ಹೊರಗಡೆ ಅಂಗಳದಲ್ಲಿ ಮರದ ಕೆಳಗೆ ಆರಾಮವಾಗಿ ನಿದ್ರೆ ಮಾಡಿದ್ರೆ ಅಬ್ಬಾ. ಹೀಗೆ ಊಟ ಮಾಡ್ತಾ ಇರುವಾಗ ಪಾರ್ವತಿ ಬಂದ್ಲು. ಪಾರ್ವತಿ ಚಿಕ್ಕಮ್ಮ,
ನಾನು ಮೊದ್ಲೇ ಹೇಳ್ಬಿಡ್ತಾ ಇದ್ದೀನಿ, ನೀವು ಕೊಟ್ಟ ಚಿಕನ್ ಸಾರ್ನ ತಿರುಗಿಸಿ ಕೊಡೋದಿಲ್ಲ. ಓ ಚಂದ್ರಿಕಾ, ಆ ಸಾರ್ನ ತಿನ್ಬೇಡ, ಹಾಳಾಗಿದೆ. ಹಾಗೆ ಹೇಳಿ ಪುನಃ ತಗೊಂಡೋಗ್ಲಿಕ್ಕೆ ಬಂದಿದ್ದೀರಾ? ಅಯ್ಯೋ ಚಂದ್ರಿಕಾ, ಬೇಕಂದ್ರೆ ಆ ಸಾರು ವಾಸನೆ ಮಾಡಿ ನೋಡು. ಅಯ್ಯೋ ಚಿಕ್ಕಮ್ಮ, ಇದೆಲ್ಲ ನನಗೆ ಏನು ಆಗಲ್ಲ, ನೀವು ಹೋಗಿ. ನೋಡಮ್ಮ, ಏನಾದ್ರೂ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಹಾಗೆ ಹೇಳಿ ಪಾರ್ವತಿ ಅಲ್ಲಿಂದ ಹೊರಟೋದ್ರು. ಚಂದ್ರಿಕಾ ಊಟ ಮಾಡ್ತಾ ಇದ್ಲು. ಈ ಕಡೆ ಕಿಶೋರ್ ಗ್ರಾಮದಲ್ಲಿರುವ ಚಂದ್ರಿಕನ ಬಳಿ ಹೋಗೋದ್ ಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ಶ್ಯಾಮಲಾದೇವಿ ಕಿಶೋರ್ ಮಾತನ್ನ ಕೇಳ್ತಾನೆ ಇರ್ಲಿಲ್ಲ. ಹರಿತ ಬಂದು ನಿಜವಾದ ವಿಷಯ ಹೇಳಿದ್ರು ಕೂಡ ಶ್ಯಾಮಲ ಕೇಳ್ತಾ ಇರ್ಲಿಲ್ಲ. ತಾನು ಹಿಡಿದ ಮೊಲಕ್ಕೆ ಮೂರೇ ಕಾಲು ಎನ್ನುವ ಹಾಗೆ ಹಠ ಮಾಡ್ತಾ ಇದ್ರು. ನೋಡಮ್ಮ ಹರಿತ, ನಿನ್ನ ಅಕ್ಕ ಜಿಪ್ಣತನ ನನ್ನ ಹತ್ರ ಆಗಲ್ಲ. ಬಾ, ನಾವು ನಿಮ್ಮ ಅಕ್ಕನ ಹತ್ರ ಹೋಗೋಣ. ನಿನ್ನ ಅಕ್ಕನ ಜೊತೆಯಿಂದ ನಾನು ಹೇಗೆ ಖರ್ಚು ಮಾಡಿಸ್ತೀನಿ ಅಂತ ನೀನೇ ನೋಡು. ಹರಿತನ ಮಾತು ಕೂಡ ಕೇಳದೆ ಒಂದು ದಿನ ಕಾರನ್ನು ತೆಗೆದುಕೊಂಡು ಊರಿಗೆ ಬಂದೇ ಬಿಟ್ರು. ಹೀಗೆ ಕಾರಲ್ಲಿ ಬಂದ ಹರಿತನ ನೋಡಿ ಚಂದ್ರಿಕಾ ಸಂತೋಷ ಪಡಲಿಲ್ಲ. ಹರಿತನನ್ನು ನೋಡಿ, ಬಂದವರನ್ನು ನೋಡಿ ಗೊಂದಲದಿಂದ, ಇದೇನಿದು, ಇವರು ಇದ್ದಕ್ಕಿದ್ದಂಗೆ ಎಲ್ರೂ ಹೊರಟು ಬಂದ್ಬಿಟ್ಟಿದ್ದಾರೆ, ಒಂದ್ ಮಾತು ಕೂಡ ನನ್ ಜೊತೆ ಹೇಳಲೇ ಇಲ್ವಲ್ಲ. ಇವಾಗಷ್ಟೇ ಮನೆ ಹೋಗಿ ಎಲ್ಲನೂ ತಗೊಂಬಂದು ತಿನ್ಬಿಟ್ಟೆ, ಇವಾಗ ಇವ್ರು ಬೇರೆ ಬಂದಿದ್ದಾರೆ, ಮತ್ತೆ ಹೋಗಿ ಕೇಳಿದ್ರೆ ಏನ್ ತಿಳ್ಕೊತಾರೆ? ಆಮೇಲೆ ಅಷ್ಟೇ, ಮತ್ತೆ ಪ್ರತಿದಿನ ನನ್ಗೆ ಕೊಡೋದ್ನೇ ನಿಲ್ಸ್ಬಿಡ್ತಾರೆ. ಶ್ಯಾಮಲಾದೇವಿ ಚಂದ್ರಿಕನನ್ನು ನೋಡಿ, ನಿನ್ನ ತಂಗಿ ಅತ್ತೆ ಎಲ್ರೂ ಬಂದಿದೀವಿ, ಮನೆಯೊಳಗೆ ಬಾ ಅಂತ ಕರೆಯೋದಿಲ್ವಾ? ಅಯ್ಯೋ ಅತ್ತೆ, ಹಾಗೆಲ್ಲ ಏನಿಲ್ಲ, ಮನೆಯೊಳಗೆ ಬೇಡ, ಬನ್ನಿ ಆ ಮರದ ಕೆಳಗೆ ಕೂತ್ಕೊಳ್ಳೋಣ. ಅಲ್ಲೇ ಕೂತ್ಕೊಳ್ಳಿ, ನಾನೋಗಿ ನಿಮ್ಗೆ ಕುಡಿಲಿಕ್ಕೆ ನೀರ್ ತರ್ತೀನಿ. ಹಾಗೆ ಅಂತ ಚಂದ್ರಿಕಾ ಹೇಳಿದಾಗ ಶ್ಯಾಮಲಾದೇವಿಗೆ ತುಂಬಾನೇ ಕೋಪ ಬಂತು. ಏನು, ನಾವು ಆ ಮರದ ಕೆಳಗೆ ಹೋಗಿ ಕಲ್ ಮೇಲೆ ಕೂತ್ಕೋಬೇಕಾ? ಆಗಲ್ಲ, ನಾವು ಮನೆಯೊಳಗೆ ಬಂದು ಕುರ್ಚಿಯಲ್ಲೇ ಕೂರೋದು. ಹೀಗೆ ಚಂದ್ರಿಕಾ ಹರಿತ ಎಷ್ಟು ಬೇಡ ಅಂತ ಹೇಳಿದ್ರು, ಅತ್ತೆ ಅವರ ಮಾತನ್ನು ಕೇಳದೆ ಶ್ಯಾಮಲಾದೇವಿ ಮನೆಯೊಳಗೆ ಹೋದ್ರು. ಏನು ಹರಿತ, ನೀವೆಲ್ಲ ಬರ್ತೀರಾ ಅಂತ ನನಗೆ ಒಂದ್ ಫೋನ್ ಮಾಡಿ ಹೇಳ್ಬಾರ್ದಾ? ನಿನ್ ಮುಖ, ನೀನು ನಿನ್ ಫೋನ್ ನ ರೀಚಾರ್ಜ್ ಮಾಡಿದ್ರೆ ತಾನೆ ನಾನ್ ಮಾಡುವ ಫೋನು ನಿನಗೆ ಬರ್ಲಿಕ್ಕೆ. ಕೋಪ ಮಾಡ್ಕೋಬೇಡ ತಂಗಿ. ಇಲ್ಲಿ ನೋಡಕ್ಕ, ನೀನ್ ಏನ್ ಮಾಡ್ತೀಯೋ ಏನೋ ನಂಗೆ ಗೊತ್ತಿಲ್ಲ. ನಮ್ಮ ಅತ್ತೆ ಬಂದಿದ್ದಾರೆ, ಚೆನ್ನಾಗಿ ಅಡಿಗೆ ಮಾಡಿ ಕೊಡು, ಇಲ್ಲದಿದ್ರೆ ನಮ್ಮ ಅತ್ತೆ ಕೋಪದಿಂದ ತಾಯಿ ಮನೆಗೆನೆ ಕಳಿಸ್ಬಿಡ್ತಾರೆ. ಅಯ್ಯೋ ಹುಚ್ಚು ತಂಗಿ, ಯಾಕೆ ಹಾಗೆಲ್ಲ ಮಾತಾಡ್ತೀಯ? ನಿನ್ನ ಮತ್ತೆ ಈ ಮನೆಗೆ ಕರ್ಸ್ಕೊಳಕ್ಕ ನಾನು ಇಷ್ಟು ಕಷ್ಟಪಟ್ಟು ಎಲ್ರು ಕೊಡುವ ಹಣವನ್ನು ಕೂಡಿಟ್ಟು ನಿನ್ಗೆ ಮದ್ವೆ ಮಾಡಿದ್ದು. ನನ್ನ ಜಿಪುಣತನ ನೋಡಿ ನಿಮ್ಮ ಅತ್ತೆ ಯಾವತ್ತೂ ಈ ಮನೆಗ್ ಬರೋದಿಲ್ಲ ನೋಡು. ಏನಕ್ಕ ಮಾಡ್ತೀಯಾ? ನೋಡ್ತಾ ಇರು ತಂಗಿ, ನಾನು ಏನ್ ಮಾಡ್ತೀನಿ ಅಂತ. ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಮನೆಯೊಳಗಿಂದ ಶ್ಯಾಮಲಾದೇವಿ ಜೋರಾಗಿ ಕಿರ್ಚಿದ್ರು. ಚಂದ್ರಿಕಾ ಹರಿತ ಬೇಗ ಮನೆಯೊಳಗೆ ಬಂದು ಶ್ಯಾಮಲಾದೇವಿನ ಎಬ್ಸಿದ್ರು. ಅಯ್ಯೋ ಅತ್ತೆ, ಇದನ್ನ ನೋಡ್ಲಿಕ್ಕೆ ಮಾತ್ರ ಮಂಚ ರೀತಿ ಇರುತ್ತೆ, ಆದ್ರೆ ಇದು ಮಂಚ ಅಲ್ಲ. ಈ ಮನೆಯಲ್ಲಿ ಎಲ್ಲ ವಸ್ತುಗಳು ಹೀಗೇನೆ, ನೋಡ್ಲಿಕ್ಕೆ ಮಾತ್ರ ಹಾಗೆ, ಆದ್ರೆ ಕೂತ್ರೆ ಹೀಗೇನೆ ಆಗೋದು. ಹಾಗೆ ಹೇಳಿದಾಗ ಶ್ಯಾಮಲಾದೇವಿ ಕೋಪದಿಂದ ನೋಡಿದ್ಲು. ಹೀಗೆ 3 ಜನ ಬಂದು ಮನೆಯ ಹೊರಗಡೆ ಇರುವ ಕಲ್ಲು ಮೇಲೆ ಕೂತಿದ್ರು. ಚಂದ್ರಿಕಾ ಅವರಿಗೆ ತಂಪಾಗಿರುವ ಮಡಿಕೆಯ ನೀರನ್ನು ತಂದು ಕೊಟ್ಲು. ನನಗೆ ಈ ನೀರ್ ಬೇಡ, ಫ್ರಿಡ್ಜ್ ನೀರ್ ಬೇಕು. ಸರಿಯತ್ತೆ, ಸ್ವಲ್ಪ ಹೊತ್ತು ಇರಿ, ಇವಾಗ್ಲೇ ಈ ನೀರ್ನ ಮಡಿಕೆಯಲ್ಲಿ ಉಯ್ದು ಸ್ವಲ್ಪ ಹೊತ್ತು ಆದ್ಮೇಲೆ ತಂದು ಕೊಡ್ತೀನಿ. ಚಂದ್ರಿಕಾ, ಏನ್ ಮಾಡ್ತೀಯೋ ಗೊತ್ತಿಲ್ಲ, ನಮಗೆ ತುಂಬಾ ಹಸಿವಾಗ್ತಾ ಇದೆ. ಹೌದಾ ಅತ್ತೆ, ನಿಮ್ಗೆ ಏನ್ ಬೇಕು ಅಂತೇಳಿ ಅಡಿಗೆ ಮಾಡ್ತೀನಿ, ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ಹೀಗೆ ಚಂದ್ರಿಕಾ ಕೇಳಿದಾಗ ಶ್ಯಾಮಲಾದೇವಿ ನಿಜ ಅಂತ ನಂಬಿ ಒಂದು ದೊಡ್ಡ ಲಿಸ್ಟೇ ಹೇಳಿದ್ಲು. ಮತ್ತು ಕಿಶೋರ್ ಗೊಂದಲದಿಂದ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು. ಚಂದ್ರಿಕಾ ಮನೆಯಿಂದ ಹೊರಗಡೆ ಒಲೆಯನ್ನು ಕತ್ತಿಸದೆ ಒಲೆಯ ಮೇಲೆ ಪಾತ್ರೆಯನ್ನು ಇಟ್ಟು, ಹರಿತಾ, ನೀರು ಕುದಿತಾ ಇರ್ಲಿ, ನಾನೋಗಿ ವಸ್ತುಗಳನ್ನ ತರ್ತೀನಿ. ಎಲ್ಲಮ್ಮ, ನೀನು ಒಲೆ ಕತ್ತಿಸ್ಲೇ ಇಲ್ಲ? ಅಯ್ಯೋ ಅತ್ತೆ, ನಿಮ್ಗೆ ಇನ್ನೂ ನನ್ನ ಕಾನ್ಸೆಪ್ಟು ಅರ್ಥನೇ ಆಗಿಲ್ಲ. ಹೀಗೆ ಬಿಸಿಲು ಹೊಡೆಯುವಾಗ ನಾನೇಕೆ ಒಲೆ ಕತ್ತಿಸ್ಬೇಕು? ಆ ಬಿಸಿಲಿಗೆ ನೀರು ಹೇಗೆ ಕುದಿಯುತ್ತೆ ನೋಡಿ, ಅಷ್ಟರಲ್ಲಿ ನಾನೋಗಿ ವಸ್ತುಗಳನ್ನ ತರ್ತೀನಿ. ಹೀಗೆ ಚಂದ್ರಿಕನ ಮಾತು ಕೇಳಿ ಶ್ಯಾಮಲಾದೇವಿ ಆಶ್ಚರ್ಯಪಟ್ಟು, ಹೀಗೇನೆ ನಾನು ಹೇಳಿದ ಅಡಿಗೆ ಎಲ್ಲ ಮಾಡ್ತೀಯಮ್ಮ? ಹೌದತ್ತೆ. ಹಾಗೆ ಅಂತ ಚಂದ್ರಿಕಾ ಹೇಳಿದ ತಕ್ಷಣ ಶ್ಯಾಮಲಾದೇವಿ ಏನು ಮಾತನಾಡದೆ ಕಾರೊಳಗೆ ಬಂದು ಕೂತ್ಕೊಂಡ್ಲು. ಕಿಶೋರ್ ಹರಿತ ಕೂಡ ಏನು ಮಾತನಾಡದೆ ಕಾರಲ್ಲಿ ಬಂದು ಕೂತ್ಕೊಂಡ್ರು. ಆಗ ಚಂದ್ರಿಕಾ ಕಾರಿನ ಬಳಿ ಬಂದು, ಅತ್ತೆ ಹುಷಾರಾಗಿ ಹೋಗಿ ಬನ್ನಿ. ಹಾಗೆ ಹೇಳಿದ ತಕ್ಷಣ ಕಿಶೋರ್ ಅಲ್ಲಿಂದ ಗಾಡಿಯನ್ನು ತೆಗೆದ. ಹಿಂದಿನಿಂದ ಶ್ಯಾಮಲಾದೇವಿ ಹರಿತನ ಬಳಿ ಅಕ್ಕನತ್ರ ಯಾಕೆ ಹೋಗಿಲ್ಲ ಅಂತ ಕೇಳದ್ನೇ ಬಿಟ್ಬಿಟ್ಟು ಮಗಳ ಹಾಗೆ ನೋಡ್ಕೊಳ್ತಾ ಇದ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಸಿಟಿಯಲ್ಲಿ ಅತ್ತೆ ಮನೆಯಲ್ಲಿರುವ ಸುಭಾಷ್ ಮತ್ತು ಹರಿತಾ ಸಿಟಿಯಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ರು. ಆಫೀಸಿಗೆ ರಜೆ ಬಿಟ್ಟ ಕಾರಣ ಇಬ್ಬರು ಮನೆಯಲ್ಲೇ ಕೂತ್ಕೊಂಡು ಟಿಫನ್ ಮಾಡ್ತಾ ಇದ್ರು. ಆಗ ಹರಿತಾ ಹೀಗೆ ಹೇಳಿದ್ಲು, ಸುಭಾಷ್, ನಾನ್ ನಿಮ್ ಜೊತೆ ಹೇಳಿದ ವಿಚಾರದ ಬಗ್ಗೆ ನೀವು ಆಲೋಚನೆ ಮಾಡಿದ್ರಾ? ನೀನು ಎಷ್ಟೇ ಪ್ರಯತ್ನ ಪಟ್ರು ನನ್ನ ತಂದೆ ತಾಯಿ ಇಬ್ರು ಅಣ್ಣ ಅತ್ತಿಗೆನ ಬಿಟ್ಟು ಈ ಸಿಟಿಗೆ ಬರದೇ ಇಲ್ಲ. ಆಸ್ತಿನ ನಮ್ಮ ಹೆಸರಲ್ಲಿ ಕೂಡ ಅವರು ಬರೆಯದೇ ಇಲ್ಲ. ಈ ವಿಷಯದ ಬಗ್ಗೆ ಮಾತಾಡೋದ್ ಬೇಡ, ಬಿಟ್ಬಿಡು ಅಂತ ಹೇಳ್ದೆ ತಾನೆ. ಅದೇಗೆ ಬಿಡಕ್ಕಾಗೋದು? ಆಸ್ತಿಯನ್ನೆಲ್ಲ ನಿಮ್ ತಂದೆ ತಾಯಿ
ನಿಮ್ಮ ಅಣ್ಣನ್ ಮೇಲೆ ಬರ್ದ್ಬಿಟ್ರೆ ನಾವ್ ಮಾತ್ರ ಏನ್ ಮಾಡಕ್ಕಾಗೋದು? ನಮಗೇನು ಹರಿತಾ, ನಾವ್ ಸಾಫ್ಟ್ವೇರ್ ಕೆಲಸ ಮಾಡ್ತಿದೀವಿ, ಮನೆ ಕೂಡ ನಮ್ಗೆ ಇದೆ ಅಲ್ವಾ? ನಮ್ಗೆ ಅಷ್ಟು ಸಾಕಾ? ಈ ಮನೆಗೆ ನಾವು ಲೋನ್ ಕಟ್ತಾ ಇದೀವಿ ಆಕಾಶ್. ನಮ್ಮ ಫ್ರೆಂಡ್ಸ್ ಎಲ್ಲ ಕಾರ್ ಇಟ್ಕೊಂಡಿದ್ದಾರೆ, ನಮ್ ಜೊತೆನೂ ಕಾರು ಬೇಕಲ್ವಾ? ಅದಕ್ಕೋಸ್ಕರ ನಮ್ಗೆ ಹಣ ಬೇಕಲ್ವಾ? ಚಿನ್ನಯ್ಯ ಸುಜಾತನ ಇಲ್ಲಿ ಕರ್ಕೊಂಡ್ಬಂದು ಆಸ್ತಿನ ನನ್ನ ಹೆಸರಿಗೆ ಬರ್ಕೋತೀನಿ. ಹರಿತಾ, ಚಿನ್ನಯ್ಯ ಸುಜಾತ ನನ್ ತಂದೆ ತಾಯಿ, ಅವ್ರನ್ನ ಹಾಗೆ ಹೆಸರಿಟ್ಟು ಕರಿತಾ ಇದ್ದೀಯಲ್ವಾ? ನೀನ್ ಮಾಡೋದು ಸರಿನಾ? ಇಲ್ ನೋಡು ಸುಭಾಷ್, ನಾನ್ ಯಾವತ್ತೂ ಹೀಗೇನೆ. ನೀನೋಗಿ ತಂದೆ ತಾಯಿನ ಮನೆ ಕರ್ಕೊಂಬಾ, ಅವರ ಹೆಸರಲ್ಲಿರುವ ಆಸ್ತಿನ ಹೇಗೆ ನನ್ನ ಹೆಸರಿಗೆ ಬರ್ಕೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ಟಿಫಿನ್ನ ಮಾಡಿ ಹೋಗ್ಲಾ ಅಥವಾ ಹೀಗೇನೆ ಹೋಗ್ಲಾ? ಅಯ್ಯಯ್ಯೋ, ಅಷ್ಟೊಂದು ಕಟೂರ ಅಲ್ಲ ನಾನು. ಟಿಫಿನ್ನ ತಿಂದೇ ಹೋಗಿ. ಹೌದು, ನೀನೇಕೆ ಕರ್ಕೊಂಬರ್ಲಿಕ್ಕೆ ಊರಿಗೆ ಹೋಗ್ತೀಯ? ದಿವಾಕರಿಗೆ ಕಾಲ್ ಮಾಡಿ ತಂದೆ ತಾಯಿನ ಕರ್ಕೊಂಬಂದ್ ಬಿಡ್ಲಿಕ್ಕೆ ಹೇಳು. ಹರಿತಾ, ದಿವಾಕರ್ ಯಾರು ಅಂತ ಗೊತ್ತಾ? ಯಾಕೆರಿ ಗೊತ್ತಿಲ್ಲ? ನಿಮ್ಮ ಅಣ್ಣ ತಾನೇ? ನಮ್ಮ ಅಣ್ಣ ಮಾತ್ರ ಅಲ್ಲ, ನಿನ್ನ ಅಕ್ಕನ ಗಂಡ ಕೂಡ. ಸೋ ವಾಟ್? ಅವ್ರು ಮಾಡ್ತಾ ಇರುವ ಕೆಲ್ಸಕ್ಕೆ ಅವರಿಗೆ ಇಷ್ಟು ಗೌರವ ಕೊಡೋದೇ ದೊಡ್ಡದು. ಹಾಗೆ ಹೇಳಿದಾಗ ಸುಭಾಷಿಗೆ ಕೋಪ ಬಂದು ಅಲ್ಲಿಂದ ಹೊರಟು ಹೋದ. ಈ ಸುಭಾಷ್ ಅತ್ತೆ ಮಾವನ ಕರ್ಕೊಂಡ್ ಬರೋ ರೀತಿ ಕಾಣಿಸ್ತಾ ಇಲ್ಲ. ಅತ್ತೆ ಮಾವನ್ಗೆ ನಾನೇ ಫೋನ್ ಮಾಡ್ತೀನಿ. ನನ್ನ ಫೋನ್ ನೋಡಿದ ತಕ್ಷಣ ಇಬ್ರು ಸಂತೋಷಪಟ್ಟು ಇಲ್ಲಿಗೆ ಬಂದ್ಬಿಡ್ತಾರೆ. ಅವರು ಬಂದ್ಮೇಲೆ 10 ಲಕ್ಷ ಆಸ್ತಿನ ನನ್ನ ಹೆಸರಿಗೆ ಬರ್ಕೊಂಡು ಆಮೇಲೆ ಅವ್ರನ್ನ ಇಲ್ಲಿಂದ ಕಳಿಸ್ಬಿಡ್ತೀನಿ. ಹಾಗೆ ಅಂತ ಕಾಲ್ ಮಾಡಲು ಫೋನ್ ತೆಗ್ದ್ಲು. ಅದು ಸುಂದರವಾದ ಗ್ರಾಮ. ಚಿನ್ನಯ್ಯ ಸುಜಾತ ಗುಡಿಸಲು ಮನೆಯಲ್ಲಿ ಮಂಚದ ಮೇಲೆ ಕೂತಿದ್ರು. ನನ್ ಮನ್ಸು ಪಟ್ನದಲ್ಲಿರುವ ನಮ್ ಚಿಕ್ಕ ಮಗನ ನೋಡ್ಬೇಕು ಅನ್ಸುತ್ತೆ. ನನಗೂ ಹಾಗೆ ಅನ್ಸುತ್ತೆ ಸುಜಾತ. ಆದ್ರೆ ಏನ್ ಮಾಡೋದೇಳು, ಚಿಕ್ಕವನು ಸಿಟಿಯಲ್ಲಿದ್ದಾನೆ. ನಾವಲ್ಲಿಗೆ ಹೋಗ್ತೀವಿ ಅಂದ್ರೆ ಅವನ್ ನಮ್ನ ಕಳಿಸ್ತಾನೆ ಇಲ್ಲ. ದೊಡ್ಡವ ಹೇಳಿದ್ರೆ ಮಾತ್ರ ಚಿಕ್ಕವನ್ ಮನೆಗೆ ಹೋಗೋದ? ಇಬ್ರು ನಮ್ಮ 2 ಕಣ್ಣುಗಳು ರೀ. ಇಷ್ಟು ದಿನಗಳಿಂದ ದೊಡ್ಡವನ್ ಜೊತೆನೆ ಇದ್ದೀನಿ. ಒಂದ್ಸಲ ಚಿಕ್ಕವನ್ನ ಹೋಗಿ ನೋಡಿ ಬರೋಣ ರೀ. ಹಾಗೆ ನೋಡಿ ಬಂದ್ರೆ ಆದ್ರೂ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಬನ್ರಿ ಹೋಗೋಣ. ವಿಷಯನ ದೊಡ್ಡ ಮಗ ದೊಡ್ಡ ಸೊಸೆ ಜೊತೆ ಹೇಳ್ದೆ. ಹೌದಾ, ಏನ್ರಿ ಹೇಳಿದ್ರು? ನೋಡಪ್ಪ, ಇನ್ ಮುಂದೆ ನಾವು ಗ್ರಾಮದಲ್ಲಿ ಇರೋದ್ ಬೇಡ. ನಿನ್ ತಮ್ಮ ಸಿಟಿಯಲ್ಲಿ ದೊಡ್ಡ ಮನೆ ಕಟ್ಟಿದಾನೆ. ನಾವೆಲ್ಲರೂ ಹೋಗಿ ಅಲ್ಲೇ ಇರೋಣ. ನಿನಗೂ ಕೂಡ ನಿನ್ ತಮ್ಮ ಒಳ್ಳೆ ಕೆಲ್ಸನ ಹುಡುಕಿ ಕೊಡ್ತಾನೆ ಅಂದೆ. ಹೌದಾ? ಆದ್ರೆ ಅವನ್ ಅದಕ್ಕೆ ಏನ್ ಹೇಳ್ದ? ಆದ್ರೆ ಚಂದ್ರಿಕಾ ಮಾತ್ರ ಒಪ್ಪೋದಿಲ್ಲ. ಯಾಕಂದ್ರೆ ಅವರು ಒಂದೇ ಮನೆಯ ಮಕ್ಕಳು. ಒಂದು ಕಡೆ ಒಂದೇ ಮನೆಯ ಸೊಸೆಂದಿರು, ಇನ್ನೊಂದ್ ಕಡೆ ಅಕ್ಕ ತಂಗಿಯರು. ಅವರ ಮನ್ಸಲ್ಲಿ ಏನಿದೆ ಅಂತ ನಮಗೂ ಕೂಡ ಹೇಗೆ ಗೊತ್ತಾಗೋದು? ನಾವಿಬ್ರು ಇಲ್ಲೇ ಇರೋದ್ರಿಂದ ಚಂದ್ರಿಕನಿಗೆ ಭಾರ ಆಗ್ಬೋದು. ಸರಿ ಸುಜಾತ, ಸಂಜೆ ಹೊಲಕ್ಕೆ ಹೋಗಿ ಮಗನು ಸೊಸೆನು ಬರ್ತಾರಲ್ವಾ, ಅವಾಗ ಅವ್ರ ಜೊತೆ ಮಾತಾಡಿ ನೋಡೋಣ. ಪಟ್ಟಣಕ್ಕೆ ಹೋಗಿ 2 ದಿನ ಇದ್ದು ಬರೋಣ. ಹಾಗೆ ಮಾತಾಡ್ತಾ ಇರುವಾಗ ಫೋನ್ ಕೂಡ ರಿಂಗ್ ಆಯ್ತು. ಚಿನ್ನಯ್ಯ ಕಾಲ್ನ ರಿಸೀವ್ ಮಾಡಿದ್ರು. ಮಾವ, ನಾನು ಹರಿತಾ ಮಾತಾಡ್ತಿರೋದು. ಹೇಳಮ್ಮ, ಹೇಗಮ್ಮ ಇದ್ದೀಯಾ? ಚಿಕ್ಕ ಮಗ ಹೇಗಿದ್ದಾನಮ್ಮ? ಮಾವ, ಅವ್ರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀವಿ. ನೀವು ಏನು ಈ ಕಡೆ ಬರದೇ ಇಲ್ವಾ? ನಾವು ಕೂಡ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಿದ್ದೀವಮ್ಮ. ಆಲೋಚನೆ ಮಾಡ್ಕೊಂಡು ಇನ್ನೂ ಅಲ್ಲೇ ಕೂತಿದ್ದೀರಾ? ಯಾಕೆ ಇನ್ನೂ ಹೊರಟಿಲ್ಲ? ನಿಮ್ಗೆ ನಿಮ್ ದೊಡ್ಡ ಮಗ ಮಾತ್ರ ಬೇಕು, ನಾವಿಬ್ರು ಬೇಡ್ವಾ ನಿಮ್ಗೆ? ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಮ್ಮ, ಹಾಗೆಲ್ಲ ಏನೂ ಇಲ್ಲ. ಹಾಗಾದ್ರೆ ತಕ್ಷಣ ಹೊರಟು ನೀವಿಬ್ರು ಇಲ್ಲಿಗೆ ಬನ್ನಿ ಮಾವ. ಸರಿಯಮ್ಮ, ನಾವಿಬ್ರು ಬರ್ತೀವಿ. ಮಾವ, ಹೇಳಮ್ಮ. ನೀವು ಬರುವಾಗ ನಿಮ್ಮ ಆಸ್ತಿ ಪತ್ರ, ಮನೆ ಪತ್ರ ಎಲ್ಲವನ್ನೂ ತಗೊಂಡು ಇಲ್ಲಿಗೆ ಬನ್ನಿ ಮಾವ. ಹಾಗೆ ಹೇಳಿದಾಗ ಚಿನ್ನಯ್ಯ ಏನು ಮಾತನಾಡಲಿಲ್ಲ. ಹಲೋ ಮಾವ, ಹಲೋ. ಸರಿಯಮ್ಮ. ಹಾಗೆ ಅಂತ ಚಿನ್ನಯ್ಯ ಕಾಲ್ನ ಕಟ್ ಮಾಡಿದ್ರು. ಯಾರು ರೀ? ಚಿಕ್ಕ ಸೊಸೆನಾ? ಹೌದು ಸುಜಾತ, ನಮ್ಮಿಬ್ಬರನ್ನ ಅಲ್ಲಿಗೆ ಬರ್ಲಿಕ್ಕೆ ಹೇಳ್ತಿದ್ದಾಳೆ. ಏನೇ ಇದ್ರು ಚಿಕ್ಕ ಸೊಸೆಗೆ ನಮ್ ಮೇಲೆ ತುಂಬಾ ಪ್ರೀತಿ ಕಣ್ರಿ. ಹೀಗೆ ಅವರಿಬ್ಬರು ಮಾತಾಡ್ತಾ ಇದ್ರು. ದಿನ ಗಾಡಿಯಲ್ಲಿ ಚಂದ್ರಿಕಾ ಮತ್ತು ದಿವಾಕರ್ ಮನೆ ಕಡೆ ಬರ್ತಾ ಇರುವಾಗ, ನಾನು ಹೇಳಿದ ವಿಚಾರದ ಬಗ್ಗೆ ನೀವು ಸ್ವಲ್ಪ ಆದ್ರೂ ಆಲೋಚನೆ ಮಾಡಿದ್ರ ರೀ? ನಾವು ಸಿಟಿಗೆ ಹೋಗಿ ತಮ್ಮನ್ ಜೊತೆ ನಿನ್ ತಂಗಿ ಜೊತೆ ಇರೋದು ನನ್ಗೆ ಯಾಕೋ ಇಷ್ಟ ಇಲ್ಲ. ನಾವು ಇಲ್ಲೇ ಇರೋಣ ಚಂದ್ರಿಕಾ. ಆದ್ರೆ ಅತ್ತೆ ಮಾವ ಊರಲ್ಲಿ ನಿಮ್ ತಮ್ಮನ್ ಜೊತೆ ಇರ್ಬೇಕು ಅಂತಾನೆ ರೀ ಅವರಿಬ್ರು ಆಸೆ ಪಡ್ತಾ ಇದ್ದಾರೆ. ಸುಭಾಷ್ ಮನೆಗೆ ಹೋಗ್ಬೇಕು ಅಂತ ಕೇಳ್ತಾನೆ ಇದ್ದಾರೆ ರೀ. ನಾನು ಅವ್ರ ಜೊತೆ ಖಂಡಿತ ಹೋಗ್ಬಾರ್ದು ಅಂತ ಹೇಳಿದೀನಿ ರೀ. ಅವರಿಬ್ರು ಕಷ್ಟಪಡ್ತಾರೆ. ತಂದೆ ತಾಯಿ ಜೊತೆ ನಾನ್ ಮಾತಾಡ್ಕೋತೀನಿ ಚಂದ್ರಿಕಾ. ಆದ್ರೆ ಅವರು ನಿನ್ನ ಕರೆದು ಏನಾದ್ರೂ ಕೇಳಿದ್ರೆ ನನಗ್ ಗೊತ್ತು ರೀ. ಇಲ್ಲಿ ನೋಡಿ ಅತ್ತೆ, ನನ್ ಜೊತೆ ಏನು ಕೇಳ್ಬೇಡಿ. ಏನೇ ಇದ್ರು ನಿಮ್ ಮಗನ್ ಜೊತೆ ಕೇಳ್ಕೊಳ್ಳಿ. ಅವರ ತೀರ್ಮಾನನೇ ಅಂತಿಮ ತೀರ್ಮಾನ, ಅದೇ ತಾನೇ? ಅವರು ಇಲ್ಲಿಂದ ಸಿಟಿಗೆ ಹೋದ್ರೆ ಸಿಟಿಯಲ್ಲಿರುವ ಸೊಸೆ ಮತ್ತು ಅವ್ರ ಮಗ ಅವ್ರನ್ನ ಚಿನ್ನದ ತಟ್ಟೆಯಲ್ಲಿಟ್ಟು ನೋಡ್ಕೋತಾರೆ ಅಂತ ತುಂಬಾ ಸಂತೋಷ ಪಟ್ಕೊಂಡಿದ್ದಾರೆ.
ಆದ್ರೆ ಅವರಿಬ್ರು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ. ಮೊನ್ನೆ ತಮ್ಮನ್ ಜೊತೆ ತಂದೆಗೆ ಹುಷಾರಿಲ್ಲ ಕಣೋ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳಿದಾಗ ಅವನು ನಿನ್ ತಂಗಿನೂ ಸೇರ್ಕೊಂಡು ಎಷ್ಟು ಮಾತಾಡಿದ್ರು ಗೊತ್ತಾ? ಯೋಚನೆ ಮಾಡಿದ್ರೇನೆ ಎಷ್ಟು ದುಃಖ ಆಗ್ತಿದೆ ಗೊತ್ತಾ ರೀ. ನನ್ ತಂಗಿ ಹರಿತಾ ನಿಮ್ನ ತುಂಬಾ ಮಾತಾಡ್ಬಿಟ್ಲ ರೀ. ನನ್ ತಂಗಿ ಮಾತ್ರ ಅಲ್ಲ ಚಂದ್ರಿಕಾ, ನನ್ ತಮ್ಮ ಕೂಡ ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟ. ಇವಾಗ ಅದನ್ನ ಯೋಚನೆ ಮಾಡಿದ್ರು ಕೂಡ ತುಂಬಾ ದುಃಖ ಆಗ್ತಾ ಇದೆ. ಅದರಿಂದ ಸಿಟಿಯಲ್ಲಿರುವ ನನ್ನ ತಮ್ಮನ ಹತ್ರ ನಾವು ಹೋಗ್ಬಾರ್ದು, ನಾವು ಇಲ್ಲೇ ಇರ್ಬೇಕು. ಹೀಗೆ ಮಾತಾಡ್ಕೊಂಡೆ ಮನೆಗೆ ಬಂದ್ ತಲುಪಿದ್ರು. ಹೀಗೆ 2 ದಿನ ಕಳೆಯಿತು. ತಂದೆ ತಾಯಿ ಇಬ್ರು ಸಿಟಿಯಲ್ಲಿರುವ ಹರಿತನ ಮನೆಗೆ ಬಂದಿದ್ರು. ಹರಿತಾ ಅವರನ್ನು ನೋಡಿ ನೋಡದ ಹಾಗೆ ಫೋನಲ್ಲೇ ಮಾತಾಡ್ತಾ ಇದ್ಲು. ಅತ್ತೆ ಮಾವ ನಿಂತಲ್ಲೇ ನಿಂತಿದ್ರು. ಅತ್ತೆ ಮಾವನ ತಿರುಗಿ ಕೂಡ ನೋಡದೆ 1 ಅವರ್ ಮಾತಾಡ್ತಾ ಇದ್ಲು. ಸುಜಾತ ಬಾಮ್ಮ ಕೂತ್ಕೊಳ್ಳೋಣ. ಏನ್ರಿ ಅವಳು ನಮ್ನ ಕೂರಕ್ಕೆ ಹೇಳಲಿಲ್ಲ? ಅವಳು ಕೂರಕ್ಕೆ ಹೇಳದಿದ್ರೆ ಏನು, ನಾವು ಕೂತ್ಕೋಬಾರ್ದಾ? ಅವರಿಬ್ಬರು ಮಾತಾಡ್ತಾ ಇರುವಾಗ ಹೊರಗಿನಿಂದ ಸುಭಾಷ್ ಬಂದ. ತಂದೆ ತಾಯಿ ನಿಂತ್ಕೊಂಡಿರೋದ್ನ ನೋಡಿ ಹಾಗೇನೆ ಹರಿತಾ ಕೂತ್ಕೊಂಡು ಫೋನ್ ಮಾತಾಡ್ತಾ ಇರೋದ್ನ ನೋಡಿ ಸುಭಾಷಿಗೆ ಕೋಪ ಬಂದು ಹರಿತಾ ಮಾತಾಡ್ತಾ ಇರುವ ಸೆಲ್ ಫೋನ್ ಅನ್ನು ತೆಗೆದು ಕೆಳಗೆ ಬಿಸಾಡ್ಬಿಟ್ಟ. ಅದನ್ನು ನೋಡಿ ಹರಿತನಿಗೆ ಕೋಪ ಬಂತು. ಹರಿತಾ ಕೂಡ ಕೋಪದಿಂದ ಸುಭಾಷ್ ಕೆನ್ನೆಗೆ ಬಾರಿಸಿದ್ಲು. ಅದನ್ನು ನೋಡಿ ಚಿನ್ನಯ್ಯ ಸುಜಾತ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಹೀಗೆ ಸುಭಾಷ್ ಅಲ್ಲಿಂದ ಹೊರಟು ಹೋದ್ಮೇಲೆ ಚಿಕ್ಕ ಸುಸಿಯಾದ ಹರಿತಾ, ಚಿನ್ನಯ್ಯ ಸುಜಾತ ಇವಾಗ ನಿಮ್ಗೆ ಸಂತೋಷವಾಗಿದ್ಯಾ? ಅತ್ತೆ ಮಾವನ ಚಿನ್ನಯ್ಯ ಸುಜಾತ ಅಂತ ಹೆಸರಿಟ್ಟು ಕರೆದಾಗ ಅತ್ತೆ ಮಾವ ಇಬ್ರು ಒಬ್ಬರನ್ನು ಒಬ್ಬರು ನೋಡಿಕೊಂಡು ದುಃಖ ಪಟ್ರು. ನೀವಿಬ್ರು ಮನೆಯೊಳಗೆ ಬಂದ ತಕ್ಷಣ ನಮ್ಮಿಬ್ರಿಗೂ ಜಗಳನ ಆರಂಭಿಸಿ ಬಿಟ್ಬಿಟ್ರಿ. ಹೌದು, ಬಂದಿದ್ದರಿಂದ ನಿಂತ್ಕೊಂಡೇ ಇದ್ದೀರಲ್ವಾ, ಇಲ್ಲೇ ತಾನೇ ಇದೆ ಸೋಫಾ, ಇಲ್ಲಿ ಕೂತ್ಕೋಬಾರ್ದಾ? ಹಾಗೆ ಅಲ್ಲಮ್ಮ, ನೀನು ಮರ್ಯಾದೆಯಿಂದ ಕರಿಬೇಕಲ್ವಾ? ಇಲ್ಲಿ ನೋಡಿ, ನಿಮ್ಗೆ ಮರ್ಯಾದೆ ಕೊಡ್ಲಿಕ್ಕೆ ನಾನ್ ನಿಮ್ನ ಇಲ್ಲಿ ಬರ್ಲಿಕ್ಕೆ ಹೇಳಿಲ್ಲ. ನಾನು ಒಳಗಡೆ ಹೋಗ್ ಬರ್ತೀನಿ. ರೀ, ನಮ್ಮ ಸಣ್ಣ ಸೊಸೆಗೆ ತುಂಬಾ ದುರಂಕಾರ ಅಲ್ವರಿ? ಹೌದು ಸುಜಾತ, ಸಾಧಾರಣವಾದ ದುರಂಕ ಅಲ್ಲ, ಸಾಫ್ಟ್ವೇರ್ ದುರಂಕ. ಇವಳು ನಮ್ಮ ಕಣ್ಣು ಮುಂದೆನೆ ನಮ್ಮ ಮಗನ್ನ ಇಷ್ಟು ಹೊಡಿತಾಳೆ ಅಂದ್ರೆ ನಮ್ಮ ಗತಿ ಏನು ಅಂತ ನೀನು ಸ್ವಲ್ಪ ಆಲೋಚನೆ ಮಾಡಿ ನೋಡು. ಭಯ ಆಗ್ತಿದೆ ಸುಜಾತ, ನಾವ್ ಇಲ್ಲಿ ಇರೋದ್ ಬೇಡ, ತಿರುಗಿ ಹೋಗ್ಬಿಡೋಣ. ದೊಡ್ಡ ಸೊಸೆನು ದೊಡ್ಡ ಮಗನ್ನು ಎಷ್ಟು ಹೇಳಿದ್ರು ಅವ್ರ ಮಾತ್ ಕೇಳದೆ ಇಲ್ಲಿಗೆ ಬಂದು ಚಂದ್ರಿಕನ ಕೂಡ ನನ್ ಬೈದ್ಬಿಟ್ಟೆ. ಇಬ್ರುನು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ್ರು ಕೂಡ ಇವಳಿಗೆ ದುರಂಕಾರ ಜಾಸ್ತಿ. ಅವಳು ತುಂಬಾ ಒಳ್ಳೆಯವಳು. ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಹರಿತಾ ಒಂದು ಕಾಗದವನ್ನು ತೆಗೆದುಕೊಂಡು ಬಂದು ಇದ್ರಲ್ಲಿ ಸೈನ್ ಹಾಕಿ. ಏನ್ ಕಾಗದಮ್ಮ ಇದು? ಆಸ್ತಿನೆಲ್ಲ ನನ್ನ ಹೆಸರಿಗೆ ಚೇಂಜ್ ಮಾಡಿದೀನಿ, ನೀವು ಸೈನ್ ಹಾಕಿ ಕೊಟ್ರೆ ಸಾಕು. ದಿಕ್ಕೆನ ನಮ್ಮಿಬ್ಬರನ್ನ ಬರಕ್ ಕೇಳಿದ್ದು. ಮತ್ತೆ ಚಂದ್ರಿಕನ್ ರೀತಿ ನಾನು ಕೂಡ ನಿಮ್ಗೆ ಸೇವೆ ಮಾಡ್ತೀನಿ ಅನ್ಕೊಂಡಿದ್ದೀರಾ? ನಾವಾಗೆ ಆಸ್ತಿನ ನಿನಗೆ ಬರೆದು ಕೊಡೋದಿಲ್ಲಮ್ಮ. ನಮ್ಮ ಆಸ್ತಿಯೆಲ್ಲ ನನ್ನ ದೊಡ್ಡ ಮಗ ದೊಡ್ಡ ಸೊಸೆಗೇನೆ, ನಿನಗೆ ಮಾತ್ರ ಕೊಡಕ್ಕಾಗಲ್ಲ. ಮನೆಯ ಪತ್ರವನ್ನು ತೆಗೆದುಕೊಂಡು ಬನ್ನಿ ಅಂತ ನೀನ್ ಹೇಳ್ದಾಗನೆ ನನಗೆ ವಿಷಯ ಎಲ್ಲಾನು ಅರ್ಥ ಆಯ್ತು. ಹೌದಾ ರೀ, ನನ್ ಜೊತೆ ಹೇಳಲೇ ಇಲ್ಲ? ನಾನು ಹೀಗೆ ಹೇಳಿದ್ರೆ ನೀವು ನನ್ ದಾರಿಗೆ ಬರೋದಿಲ್ಲ ಅಂತ ಗೊತ್ತು, ಏನ್ ಮಾಡ್ಬೇಕು ಅಂತ ಗೊತ್ತು ನನಗೆ. ಹಾಗೆ ಅಂತ ಒಳಗೆ ಹೋದ್ಲು. ಚಿನ್ನಯ್ಯ ಸುಜಾತ ಹೊರಡೋಣ ಅಂತ ಬಾಗಿಲಿಗೆ ಬಂದಾಗ ಹರಿತಾ ಆವಾಗ ಮನೆಯೊಳಗಿಂದ ಬೆಲ್ಟ್ ಅನ್ನು ತೆಗೆದುಕೊಂಡು ಬಂದ್ಲು. ನೋಡಿ ಚಿನ್ನಯ್ಯ ಸುಜಾತ ತುಂಬಾನೇ ಭಯಪಟ್ರು. ಆದರೆ ಹೊರಗೆಯಿಂದ ಸುಭಾಷ್ ಬಂದ. ಅಮ್ಮ, ಹೊರಗಡೆ ಆಟೋ ನಿಂತಿದೆ, ಇನ್ ಮುಂದೆ ಯಾವತ್ತೂ ಕೂಡ ನೀವು ಇಲ್ಲಿಗೆ ಬರ್ಲೇಬೇಡಿ. ಸುಭಾಷ್, ನೀವ್ ಏನ್ ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡಿಯೇ ಮಾಡ್ತಿದ್ದೀರಾ? ಇಲ್ಲಿ ನೋಡು ಹರಿತಾ, ಆಮೇಲೆ ಮಾತಾಡೋಣ. ಅಣ್ಣ ದಿವಾಕರೇ ನನ್ನ ಓದಿಸಿದ್ದು, ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಗೊತ್ತಾ? ಈ ಆಸ್ತಿ ಕೂಡ ನಮ್ ತಂದೆ ತಾಯಿ ಸಂಪಾದನೆ ಮಾಡಿದಲ್ಲ, ನನ್ನ ಅಣ್ಣ ಕಷ್ಟಪಟ್ಟು ದುಡ್ದಿದ್ದು. ಇದೆಲ್ಲಾನು ಅವನಿಗೆ ಸೇರ್ಬೇಕಾಗಿದ್ದು. ನೋ, ಇದ್ನ ನಾನ್ ನಂಬದಿಲ್ಲ. ಆದ್ರೂ ಅದೇ ನಿಜ. ಹೌದಮ್ಮ, ಈ ಆಸ್ತಿಯನ್ನೆಲ್ಲ ನನ್ ದೊಡ್ಡ ಮಗನೇ ಸಂಪಾದನೆ ಮಾಡಿದ್ದು. ಅವನ್ ಮಾತ್ರ ಇಲ್ಲದಿದ್ರೆ ಈ ಪರಿಸ್ಥಿತಿಗೆ ನೀವು ಇರ್ತಾ ಇರ್ಲಿಲ್ಲ. ದೊಡ್ಡ ಸೊಸೆಗೆ ಮದ್ವೆಯಾಗಿ 5 ವರ್ಷ ಆಯ್ತು, ಆದ್ರೂ ಅವಳಿಗೆ ಮಕ್ಳಿಲ್ಲ. ನೀನು ಎಲ್ಲಾದ್ರೂ ಹಾಸ್ಪಿಟ್ಲಿಗೆ ಹೋಗಿ ನೋಡು ಅಥವಾ ದತ್ತು ಮಗುನ ತಗೋ ಅಂತ ಹೇಳಿದಾಗ ನಿನ್ನ ಅಕ್ಕ ಏನ್ ಹೇಳಿದ್ಲು ಗೊತ್ತಾ? ನಿಮಗೆ ಮಕ್ಳಿಲ್ಲ ಅಂತ ಯಾರತ್ತೆ ಹೇಳಿದ್ದು? ಸುಭಾಷ್ ಮತ್ತು ಹರಿತಾ ನಮ್ಮ ಮಕ್ಕಳು ತಾನೆ. ಸುಭಾಷ್ ನನ್ನ ಅತ್ತಿಗೆ ಅಂತ ಪ್ರೀತಿಯಿಂದ ಕರೀತಾರೆ. ಅತ್ತಿಗೆ ಅಂದ್ರೆ ಅಮ್ಮನಿಗೆ ಸಮಾನ ತಾನೆ. ಅದರಿಂದ ನನ್ ಮೈದುನನಿಗೆ ನಾನೇ ತಾಯಿ ಅಂತ ನನ್ನ ಅತ್ತಿಗೆ ಹೇಳುವಾಗ ನನ್ ಕಣ್ಣಿಂದ ಕಣ್ಣೀರಲ್ಲ, ಆನಂದ ಕಣ್ಣೀರು ಬಂತು. ಹೀಗೆ ಸುಭಾಷ್ ಹೇಳ್ತಾ ಇದ್ದಂಗೆ ಹರಿತಾ ಅವಳು ಮಾಡಿದ ತಪ್ಪನ್ನು ತಿದ್ದಿಕೊಂಡ್ಲು. ಹರಿತಾ ಮತ್ತು ಸುಭಾಷ್ ಚಂದ್ರಿಕಾ ಮತ್ತು ದಿವಾಕರ ಬಳಿ ಬಂದು ಅವರಲ್ಲಿ ತಾವು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿದ್ರು. ಹೀಗೆ ಅವರೆಲ್ಲರೂ ಅಲ್ಲೇ ಸಂತೋಷದಿಂದ ಜೀವನವನ್ನು ಮಾಡಿದ್ರು. ಇದೇ ಈ ದಿನದ ಕತೆ. ಮತ್ತೆ ಒಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ.